ಮಿಥುನ ರಾಶಿಯವರೇ, ಜುಲೈ 20, 21 ಮತ್ತು 22 ಈ 3 ದಿನಗಳು ಅಂತಿಮವಾಗಿ ಕಠಿಣ ಪರಿಶ್ರಮಕ್ಕೆ ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದ ಫಲಿತಾಂಶವನ್ನು ತಂದುಕೊಡಲಿದೆ. ಆದರೆ ಇದಕ್ಕಾಗಿ ನೀವು ಯಾವುದಾದರೂ ಒಂದು ಅಭ್ಯಾಸ ಅಥವಾ ಆಲೋಚನೆಯನ್ನು ಹಿಂದೆ ಬಿಡಬೇಕಾಗುತ್ತದೆ. ಜುಲೈ 16ರಂದು ಸೂರ್ಯದೇವನು ತನ್ನ ರಾಶಿಯನ್ನು ಬದಲಾಯಿಸುತ್ತಿದ್ದಾನೆ ಮತ್ತು ಈಗ ಅವನು ನಿಮ್ಮ ದ್ವಿತೀಯ ಭಾವದಲ್ಲಿ ಅಂದರೆ ಧನಭಾವದಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರುವಿನೊಂದಿಗೆ ವಿರಾಜಮಾನನಾಗಿ. ಇದಕ್ಕೂ ಮೊದಲು ಸೂರ್ಯನು ನಿಮ್ಮ ಲಗ್ನದಲ್ಲಿ ಬುಧನೊಂದಿಗೆ ಬುಧಾದಿತ್ಯ ಯೋಗವನ್ನು ರೂಪಿಸಿದ್ದನು. ಇದರಿಂದ ನಿಮ್ಮ ಬುದ್ಧಿ ಮತ್ತು ವಾಕ್ಚಾತುರ್ಯವು ಸುಧಾರಿಸಿತು. ಈಗ ಅದೇ ಶಕ್ತಿಯು ಧನಭಾವವನ್ನು ತಲುಪುವ ನಿಮ್ಮ ಆದಾಯ ಮತ್ತು ಉಳಿತಾಯದ ಮಾರ್ಗಗಳನ್ನು ತೆರೆಯಲಿದೆ. ಮಿಥುನ ರಾಶಿಯವರು, ನೀವು ಅನೇಕ ಬಾರಿ ಗಮನಿಸಿರಬಹುದು, ನೀವು ಎಷ್ಟು ಕಷ್ಟಪಟ್ಟರೂ ಕೊನೆಯಲ್ಲಿ ಅಷ್ಟು ಫಲ ಸಿಗುವುದಿಲ್ಲ. ಹಣ ಬಂದರೂ ಯಾವುದೇ ಕಾರಣಕ್ಕಾಗಿ ಮಧ್ಯದಲ್ಲೇ ಖರ್ಚಾಗಿ. ಆದರೆ ಈ 3 ದಿನಗಳ ಸೂರ್ಯ ಗುರುಗಳ ಈ ಸಂಯೋಗ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ಥಿರತೆಯನ್ನು ತರಲಿದೆ. ಆದರೆ ನೀವು ಅನಗತ್ಯವಾಗಿ ಖರ್ಚು ಮಾಡುವ ಅಭ್ಯಾಸವನ್ನು ಬಿಡಬೇಕಾಗುತ್ತದೆ. ಪ್ರಸ್ತುತ ಗೋಚಾರವನ್ನು ಆಳವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ರಾಶಿಯಾಧಿಪತಿ ಮತ್ತು ಲಗ್ನಾಧಿಪತಿ ಬುಧನು ಈ ಸಮಯದಲ್ಲಿ ನಿಮ್ಮದೇ ರಾಶಿಯಲ್ಲಿ ಅಂದರೆ ಪ್ರಥಮ ಭಾವದಲ್ಲಿ ವಕ್ರಿ ಅವಸ್ಥೆಯಲ್ಲಿ ಅಸ್ತಿತ್ವದಲ್ಲಿದ್ದಾನೆ. ಲಗ್ನಾಧಿಪತಿಯೇ ಸ್ವತಃ ವಕ್ರಿಯಾದಾಗ ವ್ಯಕ್ತಿಯೊಳಗೆ ಎಲ್ಲವೂ ಲಭ್ಯವಿದ್ದರೂ ಆಳವಾದ ಗೊಂದಲ ಮತ್ತು ವೈಚಾರಿಕ ಅಸ್ಥಿರತೆ ಉಳಿಯುತ್ತದೆ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಂಕೋಚವು ಪ್ರಾಬಲ್ಯ ಸಾಧಿಸುತ್ತದೆ. ಆದರೆ ಈ 72 ಗಂಟೆಗಳ ಘಟನಾವಳಿಯಲ್ಲಿ ಅತಿ ದೊಡ್ಡ ಸಕಾರಾತ್ಮಕ ತಿರುವು ಜುಲೈ 21, 2026 ಬೆಳಿಗ್ಗೆಯಿಂದ ಬರುತ್ತದೆ. ಇದು ಮಾಸಿಕ ದುರ್ಗಾಷ್ಟಮಿಯ ಪವಿತ್ರ ಸಂದರ್ಭವಾಗಿದೆ ಮತ್ತು ಈ ದಿನದಂದು ನಿಮ್ಮ ರಾಶಿಯಾಧಿಪತಿ ಬುಧದೇವ ಪೂರ್ವ ದಿಕ್ಕಿನಲ್ಲಿ ಉದಯಿಸಿದ್ದಾನೆ. ನಿಮ್ಮ ಸುಪ್ತವಾಗಿರುವ ಮುಖ್ಯ ಗ್ರಹದಲ್ಲಿ ಇದ್ದಕ್ಕಿದ್ದಂತೆ ಹೊಸ ಶಕ್ತಿಯು ಸಂಚರಿಸುತ್ತದೆ. ಇದರ ಜೊತೆಯಲ್ಲೇ ನಿಮ್ಮ 12ನೇ ಭಾವದಲ್ಲಿ ಸಂಚರಿಸುತ್ತಿರುವ ಮಂಗಳ ದೇವ ಇದುವರೆಗೆ ಗುಪ್ತ ಶತ್ರುಗಳು, ಅಕಾರಣ ವೆಚ್ಚ ಮತ್ತು ಬಾಹ್ಯ ವಿವಾದಗಳನ್ನು ಸೂಚಿಸುತ್ತಿದ್ದನು. ಅವನು ಈಗ ರೋಹಿಣಿ ನಕ್ಷತ್ರದಿಂದ ಹೊರಬಂದು ನಿಮ್ಮ ಸ್ವಂತ ಮೃಗಶಿರ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ಕೆಲಸದ ಸ್ಥಳದಲ್ಲಿ ಆಫೀಸ್ ಪಾಲಿಟಿಕ್ಸ್ ಅಥವಾ ಕೌಟುಂಬಿಕ ಪಿತೂರಿಗಳ ಬಗ್ಗೆ ನಿಮಗೆ ಕಾಡುತ್ತಿದ್ದ ಅಕಾರಣ ಭಯಕ್ಕೆ ಇದೇ ಮುಖ್ಯ ಗ್ರಹಗತಿ ಕಾರಣವಾಗಿತ್ತು. ಜುಲೈ 20 ಸೋಮವಾರವು ಈ ಇಡೀ ಚಕ್ರದ ಅತ್ಯಂತ ಸೂಕ್ಷ್ಮ ಮತ್ತು ಸಂಯಮ ಕಾಯ್ದುಕೊಳ್ಳಬೇಕಾದ ಭಾಗವಾಗಿ. ಬೆಳಿಗ್ಗೆ 11 ಗಂಟೆ 27 ನಿಮಿಷಕ್ಕೆ ಸೂರ್ಯದೇವ ಪುಷ್ಯ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಈ ಸೋಮವಾರ ನಿಮಗೆ ಒಂದು ರೀತಿಯ ಡೇಂಜರ್ ಝೋನ್, ಅಪಾಯಕಾರಿ ವಲಯ ಕಾರ್ಯನಿರ್ವಹಿಸುತ್ತದೆ. 12ನೇ ಭಾವದ ಮಂಗಳ ಮತ್ತು ಲಗ್ನದ ಬುಧ ಸೇರಿ ನಿಮ್ಮ ಸ್ವಭಾವದಲ್ಲಿ ವಿಚಿತ್ರ ತಳಮಳ, ಕಿರಿಕಿರಿ ಮತ್ತು ಆಕ್ರಮಣಶೀಲತೆ ಉಂಟು ಮಾಡಬಹುದು. ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳ ಯಾವುದೇ ಸಾಮಾನ್ಯ ಮಾತು ನಿಮ್ಮ ಆಳವಾಗಿ ಚುಚ್ಚಬಹುದು ಅಥವಾ ಹಣದ ಹರಿವಿನ ಬಗ್ಗೆ ಮನಸ್ಸಿನಲ್ಲಿ ಅಭದ್ರತೆ ಉಂಟಾಗಬಹುದು. ನನ್ನ ಸ್ಪಷ್ಟ ಮತ್ತು ಗಂಭೀರವಾದ ಜ್ಯೋತಿಷ್ಯ ಸಲಹೆ ಎಂದರೆ ಈ ಇಡೀ ದಿನ ಯಾವುದೇ ಹೊಸ ಕೆಲಸ ಅಥವಾ ಪ್ರಮುಖ ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಬೇಡಿ. ಯಾರಾದರೂ ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸಿದರೆ ನೀವು ಸಂಪೂರ್ಣವಾಗಿ ಮೌನವಾಗಿರಬೇಕು. ಯಾವುದೇ ಬಾಹ್ಯ ಒತ್ತಡದಲ್ಲಿ ಹೊಸ ಒಪ್ಪಂದಗಳು ಅಥವಾ ದಾಖಲೆಗಳಿಗೆ ಸಹಿ ಹಾಕುವುದು ತಪ್ಪಿಸಿ. ಇಲ್ಲಿಗೊಂದು ಪ್ರಮುಖ ನಿಯಮವೆಂದರೆ ನಿಮ್ಮ ಜನ್ಮ ರಾಶಿ ಮಿಥುನವಾಗಿದ್ದು ಆದರೆ ನಿಮ್ಮ ಲಗ್ನ ಕುಂಡಲಿಯ ಲಗ್ನವು ಮೇಷ, ಸಿಂಹ, ಧನು, ಕಟಕ, ವೃಶ್ಚಿಕ ಅಥವಾ ಮೀನ ಆಗಿದ್ದರೆ ಜುಲೈ 20ರ ಈ ನಕಾರಾತ್ಮಕ ಪ್ರಭಾವವು ನಿಮಗೆ ಬಹುತೇಕ ಶೂನ್ಯವಾಗಿರುತ್ತದೆ ಮತ್ತು ಈ 3 ದಿನಗಳು ಶಕ್ತಿಶಾಲಿಯಾಗಿ ಸಾಬೀತಾಗುತ್ತದೆ. ಮಂಗಳವಾರ ಬೆಳಿಗ್ಗೆ ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದ ಸಕಾರಾತ್ಮಕತೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ. ಜುಲೈ 21ರ ಬೆಳಿಗ್ಗೆ ಸರಿಯಾಗಿ 7 ಗಂಟೆ 55 ನಿಮಿಷಕ್ಕೆ ಚಂದ್ರನು ತನ್ನ ರಾಶಿಯನ್ನು ಬದಲಾಯಿಸಿ ತುಲಾರಾಶಿಯನ್ನು ಅಂದರೆ ನಿಮ್ಮ ಪಂಚಮ ಭಾವವನ್ನು ಪ್ರವೇಶಿಸುತ್ತಾನೆ. ಚಂದ್ರನು ಇಲ್ಲಿ ಸ್ಥಾಪಿತವಾದ ತಕ್ಷಣ ಜುಲೈ 20ರ ಮಾನಸಿಕ ಆಯಾಸವು ಇದ್ದಕ್ಕಿದ್ದಂತೆ ಕೊನೆಗೊಳ್ಳಲು ಪ್ರಾರಂಭವಾಗಿದೆ. ಬುಧನು ಪೂರ್ವದಲ್ಲಿ ಉದಯಿಸುವ ಮತ್ತು ಚಂದ್ರನು ಪಂಚಮ ಭಾವಕ್ಕೆ ಬರುವ ನಿಮ್ಮ ಕಂಠ ಮತ್ತು ಸಂವಹನ ಕೌಶಲ್ಯಗಳಲ್ಲಿ ಅದ್ಭುತವಾದ ಆಕರ್ಷಣೆಯನ್ನು ಉಂಟು ಮಾಡುತ್ತದೆ. ಕಳೆದ ಹಲವು ದಿನಗಳಿಂದ ನಿಮ್ಮ ಯಾವುದೇ ಪ್ರಮುಖ ಸರ್ಕಾರಿ ಕೆಲಸ ಅಥವಾ ದೊಡ್ಡ ಕ್ಲೈಂಟ್ ಒಪ್ಪಂದವು ಸಿಕ್ಕಿಹಾಕಿಕೊಂಡಿದ್ದರೆ 21ನೇ ತಾರೀಕಿನ ಮಧ್ಯಾಹ್ನದ ನಂತರ ಸಮಯವು ಅದಕ್ಕೆ ಮತ್ತೆ ವೇಗವನ್ನು ನೀಡಲು ಅತ್ಯುತ್ತಮವಾಗಿ ಸಾಬೀತಾಗುತ್ತದೆ. ಜುಲೈ 22 ಬುಧವಾರದ ದಿನ ಸಂಪೂರ್ಣವಾಗಿ ನಿಮ್ಮ ವಿವೇಕ, ತಾರ್ಕಿಕ ಸಾಮರ್ಥ್ಯ ಮತ್ತು
ಯೋಚನೆಗೆ ಸಮರ್ಪಿತವಾಗಿರುತ್ತದೆ. ಚಂದ್ರನು ಪಂಚಮ ಭಾವದಲ್ಲಿಯೇ ಇರುತ್ತಾನೆ. ಇದರಿಂದಾಗಿ ನಿಮ್ಮ ಗಮನ ಮತ್ತು ಸೃಜನಶೀಲತೆ ಅತ್ಯುನ್ನತ ಮಟ್ಟದಲ್ಲಿರುತ್ತದೆ. ಆದರೆ ಸುತ್ತಮುತ್ತಲಿನ ಕೆಲವರು ಕೇಳದೆ ಸಲಹೆ ನೀಡುತ್ತಾರೆ. ಅದು ಗೊಂದಲವನ್ನು ಉಂಟು ಮಾಡಬಹುದು ಎಂದು ಗೋಚಾರದ ಗ್ರಹಗಳು ಎಚ್ಚರಿಸುತ್ತವೆ. ಯಾವುದೇ ಹೊರಗಿನವರ ಪ್ರಭಾವಕ್ಕೆ ಒಳಗಾಗಿ ನಿಮ್ಮ ಮೂಲ ಕಾರ್ಯತಂತ್ರವನ್ನು ಎಂದಿಗೂ ಬದಲಾಯಿಸಬೇಡಿ. 22ನೇ ತಾರೀಕಿನ ಸಂಜೆಯ ವೇಳೆಗೆ ನಿಮ್ಮ ಯಾವುದೇ ಹಳೆಯ ಹೂಡಿಕೆ ಅಥವಾ ಪ್ರಯತ್ನದಿಂದ ಸಂತೋಷದ ಸುದ್ದಿ ಮತ್ತು ನಗದು ಹಣ ಪಡೆಯುವ ಬಲವಾದ ಯೋಗಗಳು ಸೃಷ್ಟಿಯಾಗುತ್ತವೆ. ವೃತ್ತಿ ಮತ್ತು ವ್ಯಾಪಾರದ ರಂಗದಲ್ಲಿ ಪ್ರಸ್ತುತ ಗೋಚಾರದಲ್ಲಿ ದೇವಗುರು ಬೃಹಸ್ಪತಿ ಕಟಕ ರಾಶಿ ಮತ್ತು ಪುಷ್ಯ ನಕ್ಷತ್ರದಲ್ಲಿ ಅಸ್ತಾವಸ್ಥೆಯಲ್ಲಿ ಸಾಗುತ್ತಿದ್ದಾರೆ. ಗುರುವಿನ ಈ ಅಸ್ತಮಯವು ಉದ್ಯೋಗಿಗಳು ಮತ್ತು ವ್ಯಾಪಾರಿಗಳೊಳಗೆ ಆತ್ಮವಿಶ್ವಾಸದ ಕೊರತೆ ಅಥವಾ ಆತ್ಮ ಸಂಶಯವನ್ನು ಉಂಟು ಮಾಡುತ್ತದೆ. ಆದರೆ ಲಗ್ನಾಧಿಪತಿ ಬುಧನು ಉದಯಿಸುತ್ತಿರುವುದರಿಂದ ವಿಶೇಷವಾಗಿ ಮೃಗಶಿರ ಮತ್ತು ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರ ವೃತ್ತಿ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಏರಿಕೆ ಕಂಡುಬರುತ್ತದೆ. 20ನೇ ತಾರೀಕಿನಂದು ಕೆಲಸದ ವೇಗ ನಿರ್ಧಾರವಾಗಿದ್ದರೆ ನಿಮ್ಮ ಸ್ಥೈರ್ಯವನ್ನು ಕಳೆದುಕೊಳ್ಳಬೇಡಿ. 21 ಮತ್ತು 22 ಜುಲೈ ದಿನಗಳಂದು ನೀವು ಮಾಧ್ಯಮ, IT, ಬ್ಯಾಂಕಿಂಗ್ ಅಥವಾ ಕನ್ಸಲ್ಟೆನ್ಸಿ ಯಂತಹ ಕ್ಷೇತ್ರಗಳೊಂದಿಗೆ ಸಂಪರ್ಕ ಹೊಂದಿದ್ದರೆ ನಿಮ್ಮ ಭೌತಿಕ ಸಾಮರ್ಥ್ಯ ಮತ್ತು ವಾಕ್ಚಾತುರ್ಯವೇ ನಿಮ್ಮ ದೊಡ್ಡ ಸಂಪತ್ತಾಗಲಿದೆ. ಯಾವುದೇ ಪ್ರಮುಖ ಸಂದರ್ಶನದ ಫಲಿತಾಂಶ ಅಥವಾ ಹೊಸ ಉದ್ಯೋಗದ ಆಫರ್ ಲೆಟರ್ ಬಾಕಿ ಉಳಿದಿದ್ದರೆ 21ರ ಸಂಜೆಯಿಂದ 22ರ ನಡುವೆ ನಿಮ್ಮ ಕಡೆಯಿಂದ ಫಾಲೋ ಅಪ್ ಇಮೇಲ್ ಅನ್ನು ಖಂಡಿತವಾಗಿ ಕಳುಹಿಸಿ. ಹಣಕಾಸಿನ ದೃಷ್ಟಿಕೋನದಿಂದ ಈ 72 ಗಂಟೆಗಳು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಜುಲೈ 21ರ ಮಧ್ಯಾಹ್ನದಿಂದ ಜುಲೈ 22ರ ರಾತ್ರಿಯ ನಡುವೆ ಸಿಲುಕಿಕೊಂಡಿರುವ ಹಣವು ಹಿಂತಿರುಗುವ ಅತ್ಯಂತ ಬಲವಾದ ಯೋಗಗಳು ಗೋಚಾರದ ಕಂಡುಬರುತ್ತಿದೆ. ಬಾಕಿ ಉಳಿದಿರುವ ಹಣಕ್ಕಾಗಿ ರಾಜತಾಂತ್ರಿಕತೆಯೊಂದಿಗೆ ಮರು ಸಂಪರ್ಕವನ್ನು ಸ್ಥಾಪಿಸಿ. ಕೌಟುಂಬಿಕ ವ್ಯವಹಾರಕ್ಕೆ ಸಂಬಂಧಿಸಿದ ಜನರ ಲಾಭಾಂಶ ಹೆಚ್ಚಾಗುತ್ತದೆ. ಮನೆಯ ಐಷಾರಾಮಿ ವಸ್ತುಗಳ ನಿಮ್ಮ ಹೆಚ್ಚುವರಿ ಹಣ ಖರ್ಚಾಗಬಹುದು. ಅದು ನಿಮ್ಮ ಜೀವನ ಮಟ್ಟವನ್ನೇ ಹೆಚ್ಚಿಸುತ್ತದೆ. ಆದರೆ ಒಂದು ಕಟ್ಟುನಿಟ್ಟಾದ ಸೂಚನೆ ಎಂದರೆ ನಿಮ್ಮ ಭವಿಷ್ಯದ ಹಣಕಾಸು ಯೋಜನೆ ಅಥವಾ ಹೂಡಿಕೆಯ ಸೂಕ್ಷ್ಮ ಮಾಹಿತಿಯನ್ನು ಯಾವುದೇ ಮೂರನೇ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಬೇಕು. ಪ್ರೇಮ ಸಂಬಂಧಗಳ ಬಗ್ಗೆ ಮಾತನಾಡುವುದಾದರೆ ಸಿಂಗಲ್ ಆಗಿರುವ ಸ್ವಲ್ಪ ಹೆಚ್ಚು ತಾಳ್ಮೆ ತೋರಬೇಕಾಗುತ್ತದೆ. ದೇವಗುರು ಬೃಹಸ್ಪತಿಯು ಅಸ್ತಂಗತನಾಗಿರುವುದರಿಂದ ವಿವಾಹದ ಮಾತುಕತೆಯಲ್ಲಿ ಸ್ವಾಭಾವಿಕವಾಗಿ ವೇಗವು ನಿಧಾನವಾಗಿರುತ್ತದೆ. ಆದ್ದರಿಂದ 20 ಮತ್ತು 21ನೇ ತಾರೀಕಿನಂದು ಆತುರದಲ್ಲಿ ಸಂಬಂಧವನ್ನು ನಿಶ್ಚಯಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ವೈವಾಹಿಕ ಜೀವನ ನಡೆಸುತ್ತಿರುವವರಿಗೆ ಜುಲೈ 21ರಂದು ಚಂದ್ರನು ಪಂಚಮ ಭಾವದಲ್ಲಿರುವುದರಿಂದ ನೀವು ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚು ಭಾವುಕರಾಗಿರುತ್ತೀರಿ. ಆದರೆ 12ನೇ ಭಾವದ ಮಂಗಳವು ನಿಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ಗುಪ್ತ ಆಕ್ರಮಣಶೀಲತೆಯನ್ನು ಸಹ ಹರಿಸುತ್ತಾನೆ. ಇದು ಹಿಂದಿನ ಯಾವುದೇ ವಿಷಯದ ಬಗ್ಗೆ ಅನಗತ್ಯ ವಾದಗಳಿಗೆ ಕಾರಣವಾಗಬಹುದು. ನಿಮ್ಮ ಕೆಲಸದ ಸ್ಥಳದಲ್ಲಿ ಮಾನಸಿಕ ಗೊಂದಲಗಳನ್ನು ದಾಂಪತ್ಯ ಜೀವನದ ಮಧ್ಯೆ ಬರಲು ಎಂದಿಗೂ ಬಿಡಬೇಡಿ. 22ನೇ ತಾರೀಕಿನ ಸಂಜೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಶಾಂತಿಯುತವಾಗಿ ಸಂವಹನ ನಡೆಸಿ. ಇದು ಮಂಗಳನ ನಕಾರಾತ್ಮಕ ಪ್ರಭಾವವನ್ನು ಸಂಪೂರ್ಣವಾಗಿ ಶಾಂತಗೊಳಿಸುತ್ತದೆ. ಕೌಟುಂಬಿಕ ದೃಷ್ಟಿಕೋನದಿಂದ ಶುಕ್ರದೇವನು ಈ ಸಮಯದಲ್ಲಿ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾನೆ. ಇದು ಮನೆಯ ವಾತಾವರಣದಲ್ಲಿ ಸೌಹಾರ್ದತೆ ಮತ್ತು ಪರಸ್ಪರ ತಿಳುವಳಿಕೆಯನ್ನು ಬೆಳೆಸುತ್ತದೆ. ನಿಮ್ಮ ಪೋಷಕರಿಂದ ನೀವು ಸಾಕಷ್ಟು ಮಾನಸಿಕ ಬೆಂಬಲವನ್ನು ಪಡೆಯುತ್ತೀರಿ. ಸಾಮಾಜಿಕ ರಂಗದಲ್ಲಿ ನಿಮ್ಮ ಬೆನ್ನ ಹಿಂದೆ ಗಾಸಿಪ್ ಮಾಡುವವರು ಸಕ್ರಿಯರಾಗಬಹುದು. ಆದರೆ ನೀವು ಯಾವುದೇ ವಿವಾದಕ್ಕೆ ಇಳಿಯದೆ ನಿಮ್ಮ ತೀಕ್ಷ್ಣವಾದ ವೀಕ್ಷಣಾ ಸಾಮರ್ಥ್ಯದಿಂದ ಅವರ ಉದ್ದೇಶಗಳನ್ನು ವಿಫಲಗೊಳಿಸುತ್ತೀರಿ. ಗೃಹಿಣಿಯರಾಗಿರುವ ನಮ್ಮ ಜಾತಕದವರಿಗೆ ಜುಲೈ 20ರ ದಿನವು ಸ್ವಲ್ಪ ಹೆಚ್ಚು ದೈಹಿಕ ಆಯಾಸ ಮತ್ತು ಮಾನಸಿಕ ಒತ್ತಡವನ್ನು ತರಬಹುದು. ಆದರೆ 21 ಮತ್ತು 22ನೇ ತಾರೀಕಿನ ಗ್ರಹಗಳ ಬದಲಾವಣೆಯು ಬಹಳ ಆಹ್ಲಾದಕರ ಬದಲಾವಣೆ ತರುತ್ತದೆ. ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಆಸಕ್ತಿಗಳಿಗಾಗಿ ನೀವು ಸಮಯವನ್ನು ಮೀಸಲಿಡಲು ಸಾಧ್ಯವಾಗುತ್ತದೆ ಮತ್ತು ಸುಖ ಸೌಕರ್ಯಗಳಿಗೆ ಸಂಬಂಧಿಸಿದಂತೆ ಬಾಕಿ ಉಳಿದಿರುವ ಖರೀದಿ ಪೂರ್ಣಗೊಳ್ಳುವುದು. ನಿವೃತ್ತ ವ್ಯಕ್ತಿಗಳಿಗೆ ಈ 3 ದಿನಗಳು ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸುವ ದಿನಗಳಾಗಿವೆ. 20ನೇ ತಾರೀಕಿನಂದು
ಆರೋಗ್ಯದಲ್ಲಿ ಆಲಸ್ಯವಿರಬಹುದು. ಆದರೆ 21 ಮತ್ತು 22ರ ಹೊತ್ತಿಗೆ ದೈಹಿಕ ಶಕ್ತಿ ಮರಳುತ್ತದೆ. ಈ ಸಮಯವನ್ನು ಯಾವುದೇ ಗೂಢವಾದ ಧಾರ್ಮಿಕ ಸಾಹಿತ್ಯವನ್ನು ಅಧ್ಯಯನ ಮಾಡಲು ಬಳಸುವುದು ಅತ್ಯುತ್ತಮ. ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ಸಾಮಾನ್ಯವಾಗಿ ನಿಮಗೆ ಉತ್ತಮ ಶಕ್ತಿಯಿಂದ ಕೂಡಿರುತ್ತದೆ. ವಿಶೇಷವಾಗಿ ಆರ್ದ್ರ ಮತ್ತು ಪುನರ್ವಸು ನಕ್ಷತ್ರದ ಜನರ ಆತ್ಮವಿಶ್ವಾಸವು ಉನ್ನತ ಮಟ್ಟದಲ್ಲಿರುತ್ತದೆ. ಪ್ರಥಮ ಭಾವದಲ್ಲಿ ವಕ್ರಿ ಬುಧ ಇರುವುದರಿಂದ ನೀವು ನಿಮ್ಮ ಕಣ್ಣುಗಳು ಮತ್ತು ನರಮಂಡಲದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಪರದೆಯ ಅಂದರೆ ಮೊಬೈಲ್ ಅಥವಾ ಟಿವಿ ಮುಂದೆ ಅತಿಯಾದ ಸಮಯವನ್ನು ಕಳೆಯುವುದನ್ನು ತಪ್ಪಿಸಿ ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಿ. ವಿದ್ಯಾರ್ಥಿಗಳಿಗೆ ಜುಲೈ 21 ಮತ್ತು 22ರ ಸಮಯ ಅವರ ಶೈಕ್ಷಣಿಕ ಪ್ರಯತ್ನಗಳಿಗೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಲಿದೆ. ಶುಕ್ರನು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿರುವುದನ್ನು ವಿದ್ಯಾರ್ಥಿಗಳ ಏಕಾಗ್ರತೆ ಮತ್ತು ಗಮನವನ್ನು ತೀಕ್ಷ್ಣಗೊಳಿಸುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶಕ್ಕಾಗಿ ಕಾಯುತ್ತಿರುವ ವಿದ್ಯಾರ್ಥಿಗಳು ಬಹಳ ಸಕಾರಾತ್ಮಕ ಸುದ್ದಿಯನ್ನು ಪಡೆಯಬಹುದು. ಈ 72 ಗಂಟೆಗಳ ಪ್ರಮುಖ ಚಕ್ರವನ್ನು ನಿಮಗೆ ಸಂಪೂರ್ಣವಾಗಿ ಸಕಾರಾತ್ಮಕ ಮತ್ತು ಫಲದಾಯಕವಾಗಿಸಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಅತ್ಯಂತ ಸರಳ ಆದರೆ ಪರಿಣಾಮಕಾರಿ ಪರಿಹಾರಗಳನ್ನು ವಿವರಿಸಲಾಗಿದೆ. ಬುಧನ ವಕ್ರಿ ಪ್ರಭಾವವನ್ನು ಶಾಂತಗೊಳಿಸಲು ಮತ್ತು ಅವನ ಉದಯದ ಸಕಾರಾತ್ಮಕ ಶಕ್ತಿಯನ್ನು ಸ್ವೀಕರಿಸಲು ಈ 3 ದಿನಗಳಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ದುರ್ಗಾ ಮಾತೆಯನ್ನು ವಿಧಿವಿಧಾನಗಳೊಂದಿಗೆ ಆರಾಧಿಸಿ ಅಥವಾ ದುರ್ಗಾ ಸಪ್ತಶತಿಯನ್ನು ಪಠಿಸಿ. ಮಾನಸಿಕ ಶಕ್ತಿಯನ್ನು ಬಲಪಡಿಸಲು ದುರ್ಗಾ ಮಾತೆಯ ಸ್ವರೂಪವನ್ನು ಧ್ಯಾನಿಸುವುದು ಅತ್ಯಂತ ಪ್ರಯೋಜನಕಾರಿಯಾಗಿದೆ. 12ನೇ ಭಾವದ ಮಂಗಳನ ಉಗ್ರ ಪ್ರಭಾವವನ್ನು ಶಮನಗೊಳಿಸಲು ಪ್ರತಿದಿನ ಬೆಳಿಗ್ಗೆ ಓಂ ಅಂ ಅಂಗಾರಕಾಯ ಮಂತ್ರವನ್ನು ಸ್ಪಷ್ಟ ಉಚ್ಚಾರಗಳೊಂದಿಗೆ ಒಂದು ಜಪಮಾಲೆ ಅಂದರೆ 108 ಬಾರಿ ಜಪಿಸಿ ಮತ್ತು ಹನುಮಂತನ ಆಶೀರ್ವಾದವನ್ನು ಪಡೆಯಿರಿ. ಇದಲ್ಲದೆ ಜುಲೈ 22 ಅಂದರೆ ಬುಧವಾರದಂದು ನಿಮ್ಮ ಆಹಾರದಲ್ಲಿ ಹಸಿರು ತರಕಾರಿಗಳು ಅಥವಾ ಮೊಳಕೆಯೊಡೆದ ಹೆಸರುಕಾಳನ್ನು ಕಡ್ಡಾಯವಾಗಿ ಸೇವಿಸಿ. ನೀವು ನಿರ್ಗತಿಕರಿಗೆ ಹಸಿರು ತರಕಾರಿಗಳನ್ನು ದಾನ ಮಾಡಿದರೆ ಅದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ ಅಭೂತಪೂರ್ವ ನಿಖರತೆಯನ್ನು ತರುತ್ತದೆ. ಜ್ಯೋತಿಷ್ಯವು ಕಲ್ಲಿನ ಮೇಲಿನ ಗೆರೆಯಲ್ಲ, ಬದಲಾಗಿ ಇದು ನಿಖರವಾದ ಹವಾಮಾನ ಮುನ್ಸೂಚನೆಯಂತಿದೆ. ಜುಲೈ 20ರಂದು ಗೋಚಾರದಲ್ಲಿ ಒತ್ತಡವಿರಬಹುದು ಎಂದು ಗ್ರಹಗಳು ಎಚ್ಚರಿಸುತ್ತಿವೆ. ಆದ್ದರಿಂದ ನಿಮ್ಮ ತಾಳ್ಮೆ ಎಂಬ ಛತ್ರಿಯನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. ಆದರೆ ಜುಲೈ 21 ಮತ್ತು 22 ನಿಮ್ಮ ಜೀವನದಲ್ಲಿ ಸುವರ್ಣ ಬಿಸಿಲು ಅರಳಿಸಲಿದೆ. ಆದ್ದರಿಂದ ಪೂರ್ಣ ಆತ್ಮವಿಶ್ವಾಸದಿಂದ ನಿಮ್ಮ ಗುರಿಯತ್ತ ಹೆಜ್ಜೆ ಹಾಕಿ. ಬ್ರಹ್ಮಾಂಡದ ಈ ಸಕಾರಾತ್ಮಕ ಶಕ್ತಿಯು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಶುಭವನ್ನು ಉಂಟು ಮಾಡಲಿ. ಈ ಶುಭಾಶಯಗಳೊಂದಿಗೆ ನಮಸ್ಕಾರ.